My dear brothers and sisters all across northern Karnataka, I'm so thankful that I can meet you like this and speak to you, even though we are so far away. You know, in a time like this when, sorry, just go ahead, John. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂತವರು ನಾನು ಬಹಳ ಸಂತೋಷ ಪಡ್ತೀನಿ ನಿಮ್ ಜೊತೆ ಈ ತರ ಸೇರಿ ಬರ್ಲಿಕ್ಕೆ. At a time like this when we all have to stay inside our house most of the time. ಇಂಥ ಒಂದು ಸಮಯದಲ್ಲಿ ನಾವು ಎಲ್ಲರೂ ಮನೆಯಲ್ಲೇ ಪ್ರತ್ಯೇಕವಾಗಿ ಇರುವಂತ ಸಮಯ ಬಂದಿದೆ. ಇಂಥ ಸಮಯದಲ್ಲಿ see how good God is to give us this technology that we can meet each other and speak like this. ದೇವರು ಎಷ್ಟು ಒಳ್ಳೆಯವರು, ಈ ತರ ಒಂದು ತಾಂತ್ರಿಕ ಒಂದು ಸವಲತ್ತನ್ನ ಕೊಟ್ಟು ನಾವು ಹೀಗೆ ಸಂಧಿಸುವ ಹಾಗೆ ನಮಗೆ ಒಂದು ಸಹಾಯವನ್ನು ಒದಗಿಸಿದ್ದಾರೆ. Even 4-5 years ago we couldn't do it. 4-5 ವರ್ಷಗಳ ಮೊದಲು ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. But God has given us so much opportunity to be able to meet. ದೇವರು ನಮಗೆ ಸಾಕಷ್ಟು ಒಂದು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಾವು ಹೀಗೆ ಸಂಧಿಸಿ ಬರ್ಲಿಕ್ಕೆ. And the purpose is always that the church must be built. ಇದರ ಮುಖ್ಯ ಉದ್ದೇಶವೇನು ಅಂದ್ರೆ ಸಭೆಯು ಕಟ್ಟಲ್ಪಡಬೇಕು ಅಂತ. Everything else is secondary. ಇನ್ನು ಉಳಿದದ್ದೆಲ್ಲ ಎರಡನೆಯ ಶ್ರೇಣಿಗೆ ಸೇರಿದೆ. If we were living in Noah's time, all of us would join to build the ark. ನಾವು ನೋಹನ ಸಮಯದಲ್ಲಿ ನಾವು ಬದುಕುವಂತವರಾಗಿದ್ರೆ ನಾವು ಎಲ್ಲರೂ ನೋಹನು ಆ ನೌಕೆಯನ್ನ ಕಟ್ಟಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. Because we know that that's the only thing that will remain after the world is destroyed. ಯಾಕಂದ್ರೆ ಈ ಲೋಕವು ನಾಶವಾದ ನಂತರ ಉಳಿಯುವಂತದ್ದು ಅದು ಒಂದೇ ಆಗಿತ್ತು. And if we have the same understanding today, we will devote ourselves to building the real church of Jesus Christ. ನಮಗೆ ಅದೇ ತರ ಒಂದು ಅರಿವು ಇದ್ರೆ ನಾವು ಕೂಡ ಆ ಒಂದು ಕ್ರಿಸ್ತನ ಸಭೆಯನ್ನ ಕಟ್ಟೋದ್ರಲ್ಲಿ ತೊಡಗುವವರಾಗಿರ್ತೀವಿ. That will be number one in our mind. ಅದು ನಮ್ಮ ಜೀವಿತದಲ್ಲಿ ಅದು ಮುಖ್ಯವಾದ ಕಾರ್ಯವಾಗಿರುತ್ತೆ. See, even in Noah's time, they had to do some other job to support themselves. ನೋವನ ಸಮಯದಲ್ಲಿ ತಮಗೆ ತಾವು ಅವರ ಕೊರತೆಗಳನ್ನ ನೀಗಿಸಿಕೊಳ್ಳಿಕ್ಕೆ ಬೇರೆ ಕೆಲಸಗಳನ್ನ ಮಾಡಬೇಕಾಗಿತ್ತು. For 120 years they had to sow their fields and get food to support themselves while they were building the ark. ಅವರು 120 ವರ್ಷಗಳ ಕಾಲ ಆ ಒಂದು ನೌಕೆಯನ್ನ ಕಟ್ಟುವಾಗ ಅವರ ಕೊರತೆಗಳನ್ನ ನೀಗಿಸ್ಲಿಕ್ಕೆ ಅವರು ಉತ್ತಬೇಕಾಗಿತ್ತು, ಬಿತ್ತಬೇಕಾಗಿತ್ತು, ಕೊಯ್ಯಬೇಕಾಗಿತ್ತು. But they never forgot their primary aim was building the ark. ಆದ್ರೆ ಒಂದು ವಿಷಯ ಮರೆಯಲಿಲ್ಲ, ಅವರು ನೌಕೆಯನ್ನ ಕಟ್ಟೋದು ನಮ್ಮ ಪ್ರಥಮ ಉದ್ದೇಶ ಅಂತ. And there Noah was a great man who made his whole family committed to that. ಅಲ್ಲಿ ನೋಹ ಬಹಳ ಉತ್ತಮವಾದ ವ್ಯಕ್ತಿಯಾಗಿದ್ದನು, ಆತನ ಕುಟುಂಬವನ್ನೆಲ್ಲ ಸೇರಿ ಆ ಕಾರ್ಯವನ್ನ ಮಾಡಿದ್ರು. He didn't have a big church, it was only his family, 8 people. ಅದು ಒಂದು ದೊಡ್ಡ ಸಭೆಯಾಗಿರ್ಲಿಲ್ಲ, ಅವನ ಕುಟುಂಬದಲ್ಲಿ ಒಂದು 8 ಸದಸ್ಯರಿದ್ರು ಅಷ್ಟೇ. But because they were faithful, we are alive today. ಅವರು ಅವತ್ತು ನಂಬಿಗಸ್ತರಾಗಿದ್ದ ಕಾರಣ ಇವತ್ತು ನಾವು ಜೀವದಿಂದ ಇದ್ದೇವೆ. When I go to heaven, I want to thank Noah for being faithful. ನಾನು ಪರಲೋಕಕ್ಕೆ ಹೋದಾಗ ನೋವನನ್ನ ನೋಡಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಯಾಕೆ ಅಂದ್ರೆ ಆತನ ನಂಬಿಗಸ್ತನಾಗಿದ್ದ. Today we are more than 8 people. ಇವತ್ತು ನಾವು 8ಕ್ಕಿಂತ ಹೆಚ್ಚು ಜನ ಇದ್ದೇವೆ. But the question is, ಆದ್ರೆ ಇವತ್ತು ಪ್ರಶ್ನೆ ಏನಂದ್ರೆ, ನೋಹ ಮತ್ತು ಆತನ ಕುಟುಂಬದವರಂತೆ ನೀವು ಕೂಡ ನಂಬಿಗಸ್ತರಾಗಿದ್ದೀರಾ? Are you in the church to build the body of Christ or to get a name for yourself? ಇವತ್ತು ನೀವು ಸಭೆಯಲ್ಲಿ ಇರುವುದು ಆ ಒಂದು ಸಭೆಯನ್ನ ಕಟ್ಟಲಿಕ್ಕ ಅಥವಾ ನಿಮ್ಮ ಹೆಸರನ್ನ ವೃದ್ಧಿಪಡಿಸಲಿಕ್ಕ ಯೋಚನೆ ಮಾಡಿ. Are you willing to be forgotten completely? ನೀವು ಎಲ್ಲರಿಂದ ಮರೆಯಲ್ಪಡಲು ಆಶಿಸ್ತೀರಾ? You say, Lord Jesus, if you are glorified, that is enough. ಕರ್ತನೆ, ನೀನು ಮಹಿಮೆ ಹೊಂದಿದರೆ ಸಾಕು ಸ್ವಾಮಿ. Many times I
think of eternity, how I'll be in heaven. ನಾನು ಬಹಳ ಸಲ ಪರಲೋಕದ ಬಗ್ಗೆ ಯೋಚನೆ ಮಾಡ್ತೀನಿ. ಹೇಗಿರ್ತೀನಿ ಅಲ್ಲಿ. I shut my eyes and think about heaven. ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಪರಲೋಕದ ಬಗ್ಗೆ ಯೋಚನೆ ಮಾಡ್ತೀನಿ. And I think of myself standing there in the midst of millions and millions of people. ಅಲ್ಲಿ ನಿಂತು ಬಹಳಷ್ಟು ಮಿಲಿಯ ಗಟ್ಟಲೆ ಜನರನ್ನು ಇರುವಂತ ಸಮಯದಲ್ಲಿ ನಾನು ಯೋಚನೆ ಮಾಡ್ತೀನಿ. And everybody singing one song, the Lord Jesus alone is worthy. ಎಲ್ಲರೂ ಒಂದೇ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ, ಕ್ರಿಸ್ತನೇ ನೀನು ಧನ್ಯನು ಅಂತ. And it's a huge crowd, such as I've never seen on this earth. ಭೂಮಿಯಲ್ಲಿ ನಾವು ಎಂದೂ ನೋಡದೆ ಇರುವಂತಷ್ಟು ಜನ ದಟ್ಟಣೆ ಇರುತ್ತಲ್ಲಿ. And everywhere I look, I see the heads of so many people. ಅಲ್ಲಿ ಬಹಳಷ್ಟು ಜನರ ಅವರ ತಲೆಗಳನ್ನ ನಾವು ನೋಡ್ತೇವೆ, ಮುಖಗಳನ್ನ. I can't find where is Paul, where is Peter, where is John. I can't see. There are only a whole lot of heads I see. ಅಲ್ಲಿ ಬಹಳಷ್ಟು ತಲೆಗಳನ್ನ ನೋಡ್ತೀವಿ, ಆದ್ರೆ ನಮಗೆ ಪೌಲನು ಎಲ್ಲಿ, ಯೋಹಾನನು ಎಲ್ಲಿ, ಪೇತ್ರನು ಎಲ್ಲಿ ಅದು ಕಾಣಿಸುತ್ತೆ. Because everybody is concentrated on seeing Jesus. ಯಾಕೆಂದ್ರೆ ಎಲ್ಲರೂ ಯೇಸು ಸ್ವಾಮಿಯನ್ನ ನೋಡೋದ್ರಲ್ಲಿ ತಲ್ಲೀನರಾಗಿರ್ತಾರೆ. That is what heaven is like. ಪರಲೋಕ ಅಂದ್ರೆ ಅದೇ ಆಗಿರುತ್ತೆ. And if your church is to be heavenly, that's what we must be like. ಇವತ್ತು ನಿಮ್ಮ ಸಭೆ ಆ ಒಂದು ಪರಲೋಕ ಮನಸ್ಸುಳ್ಳ ಸಭೆ ಆಗಿರ್ಬೇಕು ಅಂದ್ರೆ ಹಾಗೆ ಇರ್ಬೇಕು ನಾವು. No man is great. ಯಾವ ಮನುಷ್ಯನು ಮುಖ್ಯನಲ್ಲ. I pray often that people will forget about Zach Poonen. ನಾನು ಪ್ರಾರ್ಥನೆ ಮಾಡ್ತೀನಿ, ಝಾಕ್ ಪೂನನ್ ಅವ್ರನ್ನ ಜನರು ಮರ್ತೋಗ್ಬಿಡ್ಬೇಕು. If they can see Jesus clearly, that is enough for the rest of their lives. ಯೇಸು ಸ್ವಾಮಿಯನ್ನ ಸರಿಯಾಗಿ ನೋಡುವಂತವರಾದ್ರೆ ಅದು ನನಗೆ ಸಾಕು. And if I say that not just with my lips but with my heart, then I have entered into the spirit of heaven. ನಾನು ಅದನ್ನ ಬಾಯಿನಲ್ಲಿ ಮಾತ್ರ ಅಲ್ಲ, ನನ್ನ ಹೃದಯದಿಂದ ಹೇಳೋದಾದ್ರೆ ನಾನು ಆ ಪರಲೋಕದ ಆತ್ಮದಲ್ಲಿ ಪ್ರವೇಶಿಸಿದ್ದೀನಿ ಅಂತ ಹೇಳ್ಬೋದು. It's easy to say with our lips, oh, I want only Jesus to be exalted. ಇದು ಬರೀ ನಾಲಿಗೆಯಲ್ಲಿ ಬರೀ ತುಟಿಯಲ್ಲಿ ಹೇಳುವಂತದ್ದು ಬಹಳ ಸುಲಭ, ನನಗೆ ಯೇಸು ಸ್ವಾಮಿನೇ ಮುಖ್ಯ ಅಂತ. But God looks at our actions. ದೇವರು ನಮ್ಮ ಕೃತ್ಯಗಳನ್ನ ನೋಡ್ತಾರೆ. He looks at the desire in our heart, not the words that come from our mouth. ದೇವರು ನಮ್ಮ ಬಾಯಿಂದ ಬರುವ ಮಾತುಗಳನ್ನಲ್ಲ, ನಮ್ಮ ಹೃದಯದ ಆಶೆಗಳನ್ನ ನೋಡುವಂತ.